ನೋಡಿ ಅಲ್ಲಿ ನಂದಿ ಬಾಯಿಂದ ಶಿವದ ಮೇಲಿಂದ ಕಲ್ಯಾಣಿಗೆ ನೀರು ಹೋಗ್ತಾ ಇರುತ್ತೆ. ಇದು ಇಲ್ಲಿ ಸುಮಾರು ಆಮೆಗಳೆಲ್ಲ ಇದೆ, ಮೀನೆಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾವು ಹೋಗ್ತಿರೋದು 400 ವರ್ಷದ ಹಳೆಯ ದೇವಸ್ಥಾನ ಆಗಿರುವಂಥ ದಕ್ಷಿಣಾಭಿಮುಖ ನಂದಿ ತೀರ್ಥ. ಇದಿರೋದು ಮಲ್ಲೇಶ್ವರಮಲ್ಲಿರೋರಿಗೆ ತುಂಬ ಜನಕ್ಕೆ ಈ ಪ್ಲೇಸಸ್ ಪರಿಚಯ ಇರುತ್ತೆ. ಮಲ್ಲೇಶ್ವರಮಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನಗಳೇ ಇದೆ. ಮಲ್ಲೇಶ್ವರಂ ಫೇಮಸ್ ಅಂದ್ರೆ ದೇವಸ್ಥಾನ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ದೇವಸ್ಥಾನ ಯಾವ ಥರ ಇದೆ ಅಂತ. ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಅಲೋ ಇಲ್ಲ, ನಾವು ಸ್ಟಾರ್ಟಿಂಗ್ ಹೋದಾಗಲೇ ಹೇಳಿದ್ರು ವಿಡಿಯೋ ಎಲ್ಲ ಮಾಡಬೇಡಿ ಅಂತ. ಗೊತ್ತಿಲ್ಲದಲ್ಲೇ ನಾವು ವಿಡಿಯೋ ಮಾಡಿರೋದು. ಇದು ಈ ದೇವಸ್ಥಾನಕ್ಕೆ ಹೇಗೆ ಹೆಸರು ಬಂತು ಅಂತಂದರೆ, ಎಲ್ಲ ನಮ್ಮ ದೇವಸ್ಥಾನಗಳು ಪೂರ್ವ ದಿಕ್ಕಲ್ಲಿ ಹುಟ್ಟಿದ್ರೆ ಈ ದೇವಸ್ಥಾನ ಮಾತ್ರ ದಕ್ಷಿಣ ದಿಕ್ಕಲ್ಲಿ ಹುಟ್ಟಿರುತ್ತೆ. ಹಾಗಾಗಿನೇ ಇದಕ್ಕೆ ದಕ್ಷಿಣಾಭಿಮುಖ ನಂದಿ ತೀರ್ಥ ಅನ್ನೋ ಹೆಸರಿಡೋದು. ಇದು ತುಂಬ ಹಿಂದೆ ಇದು ಮಣ್ಣಲ್ಲಿ ಮುಚ್ಚೋಗಿತ್ತಂತೆ. ಇದನ್ನು ಮಣ್ಣಲ್ಲಿ ಮುಚ್ಚೋದಾಗ ಒಬ್ಬ ರಾಜಕಾರಣಿ ಖಾಲಿ ಜಾಗ ಇದೆ ಅಂತ ತಗೊಂಡು ಕಟ್ಟಡ ಕಟ್ಟೋದಕ್ಕೆ ಅಂತ ಹೇಳಿ ಭೂಮಿನ ಬಗಿತಾ ಇರೋ ಟೈಮಲ್ಲಿ ನಂದಿಯ ಮುಖ ಕಾಣಿಸಿದೆ. ಅಲ್ಲಿ ನಂದಿ ಮುಖ ಕಾಣಿಸಿದಾಗ ಎಲ್ಲ ಕೆಲಸ ಮಾಡ್ತಿದ್ದವರೆಲ್ಲ ಆಶ್ಚರ್ಯವಾಗಿ ಸುತ್ತಲೂ ಬಗೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಂದಿ ವಿಗ್ರಹ, ಶಿವಲಿಂಗ, ಹಾಗೆಯೇ ಅಲ್ಲಿ ಕಲ್ಯಾಣಿ ಕೂಡ ಕಂಡುಹಿಡ್ತಿದ್ದಾರೆ ಅವರು. ಹಾಗೆಯೇ ನಂದಿನ ಅವರು ತೊಳಿತಾ ಇದ್ರಂತೆ. ತೊಳೆಯೋ ಟೈಮಲ್ಲಿ ಅದ್ರ ಬಾಯಿಂದ ತುಂಬ ಜೋರಾಗಿ ನೀರು ಚಿಮ್ಮಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಆ ನೀರು ಶಿವನ ಮೇಲೆ ಹೋಗಿ ಬೀಳ್ತಾ ಇರುತ್ತಂತೆ. ಅಲ್ಲಿಂದ ಅದು ಡೈರೆಕ್ಟಾಗಿ ಕಲ್ಯಾಣಿ ನೀರು ಪಾಸ್ ಆಗ್ತಿರುತ್ತೆ. ನೋಡಿ ಅಲ್ಲಿ ನಂದಿ ಬಾಯಿಂದ ಶಿವದ ಮೇಲಿಂದ ಕಲ್ಯಾಣಿಗೆ ನೀರು ಹೋಗ್ತಾ ಇರುತ್ತೆ. ಇದು ಇಲ್ಲಿ ಸುಮಾರು ಆಮೆಗಳೆಲ್ಲ ಇದೆ, ಮೀನೆಲ್ಲ ಇದೆ. ಜಾಸ್ತಿ ಆಮೆಗಳೆಲ್ಲ ಆದರೆ ಅದನ್ನ ಪಕ್ಕದಲ್ಲಿ ಅದೇನೋ ಪ್ಲೇಸ್ ಮಾಡಿದಾರಂತೆ, ಅಲ್ಲಿ ತೊಗೊಂಡೋಗಿ ಇಡ್ತಾರೆ, ಅಲ್ಲಿ ಸಾಕ್ತಾರೆ ಅಲ್ಲಿ ಅವರು. ಹಾಗೆಯೇ ಪ್ರಸಾದ ಸಿಕ್ತು ನಮಗೆ. ಪ್ರಸಾದ ತಿನ್ಕೊಂಡು ನಾವು ಅಲ್ಲಿಂದ ಹೋದ್ವಿ. ದೇವಸ್ಥಾನ ಅಂತೂ ತುಂಬ ಹಳೆಯ ದೇವಸ್ಥಾನ ಮಾತ್ರ ಇದು. ಹಾಗೆಯೇ ಪಕ್ಕದಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಅನ್ನೋದು ಸಹ ಇದೆ. ಇಲ್ಲಿ ಮಂಗಳವಾರ ಶುಕ್ರವಾರ ಫುಲ್ ರಶ್ ಇರುತ್ತಂತೆ, ತುಂಬ ಜೋರಾಗಿ ಪೂಜೆ ಆಗುತ್ತೆ. ಮತ್ತು ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಹಳೆಯ ಕಾಲದಿಂದನೂ ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ದಾರೆ. ಈಗಿನವ್ರು ಸಹ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವಿಗೆ ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಕಂಕಣ ಭಾಗ್ಯ, ಮಕ್ಕಳು ಭಾಗ್ಯ ಎಲ್ಲ ಸಿಗುತ್ತಂತೆ. ಅಲ್ಲಿ ನಾವೇನೇ ಆಸೆನ ಮನಸ್ಸಲ್ಲಿ ಏನೇ ಕೋರ್ಕೊಂಡ್ರು ಅದು ಈಡೇರುತ್ತೆ. ಈ ತಾಯಿನ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅಂತ, ಅಷ್ಟು ಪವರ್ಫುಲ್ ದೇವರಂತೆ. ನೀವೇನಾದ್ರು ಹರಕೆ ಏನಾದ್ರು ಕಟ್ಕೊಳ್ಳಿ, ಈಡೇರುತ್ತೆ ಅದು. ಹಾಗೆಯೇ ಪಕ್ಕದಲ್ಲಿ ಕಾಡು ಮಲ್ಲೇಶ್ವರ ಟೆಂಪಲ್ ಸಹ ಇದೆ. ಸುತ್ತಮುತ್ತ 4 ದೇವಸ್ಥಾನ ಇದೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರೋದು ಇವಾಗ. ಈ ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಪೂಜಾರು ಅದನ್ನು ಇಸ್ಕೊಂಡು ಡಿಲೀಟ್ ಮಾಡಿಬಿಟ್ರು. ವಿಡಿಯೋ ಮಾಡ್ತಿದ್ವಿ, ಅಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತ, ಹಾಗಾಗಿ ವೀಡಿಯೋಸ್ನ ಡಿಲೀಟ್ ಮಾಡಿದ್ದಾರೆ. ಸ್ವಲ್ಪ ಅಷ್ಟೇ ವಿಡಿಯೋ ಇದ್ದಿದ್ದು, ಅದನ್ನಷ್ಟೇ ಅಪ್ಲೋಡ್ ಮಾಡಿರೋದು. ಹಾಗೆ ಪಕ್ಕದಲ್ಲಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಇದು ಮೊದಲಿಗೆ ಇದು ಕಂಪ್ಲೀಟ್ ಕಾಡಾಗಿತ್ತಂತೆ. ಇವಾಗೆಲ್ಲ ಮನೆ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ದಾರೆ ಅಕ್ಕಪಕ್ಕದಲ್ಲಿ. ಇಲ್ಲೊಂದು ಗೆಳೆಯರ ಬಳಗನೇ ಇದೆ. ಅವರೇ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು, ಕಾಡನ್ನೆಲ್ಲ ಕಾಪಾಡಿಕೊಂಡು ಇರೋ ಅಷ್ಟು ಗಿಡಗಳನ್ನ ಕಾಪಾಡ್ಕೊಂಡು ಹೋಗ್ತಿರೋದೇ ಅವರು. ತುಂಬ ಚೆನ್ನಾಗಿದೆ ಗ್ರೀನರಿಯಾಗಿ.
ಇಲ್ಲೂ ಸಹ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಹಂಗಂತ ಇಲ್ಲೇನು ರಿಸ್ಟ್ರಿಕ್ಷನ್ ಏನು ಮಾಡಲಿಲ್ಲ. ಅಲ್ಲಿಂದ ದೇವರು ಮಂಗಳಾರತಿ ತಗೊಂಡು ಇಲ್ಲಿ ಬಂದ್ವಿ. ನಾಗರಕಲ್ಲಿದೆ, ಇಲ್ಲಿ ತುಂಬ ನಾಗರಕಲ್ಲಿದೆ, ಚಿಕ್ಕ ಚಿಕ್ಕ ನಾಗರಕಲ್ಲೆಲ್ಲ ಇದೆ ಇಲ್ಲಿ. ಇದು ನೋಡಿ, ಇದು ದೊಡ್ಡ ವಿಗ್ರಹ ನಾಗರಕಲ್ಲದು. ದೊಡ್ಡ ನಾಗರಕಲ್ಲಿ ಹಿಂದೆನೆ ಚಿಕ್ಕ ಚಿಕ್ಕ ನಾಗರಕಲ್ಲಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ, ಸುಮಾರಿದೆ ಇಲ್ಲಿ. ಹಾಗೆ ನಾವು ಇಲ್ಲಿಂದ ಹೊರಟಿದ್ದು ಫೇಮಸ್ ಆಗಿರೋ, ಮಲ್ಲೇಶ್ವರಮಲ್ಲೇ ಫೇಮಸ್ ಆಗಿರೋ ಒಂದು ದೋಸಾ ಕಾರ್ನರ್ಗೆ. CTR ಅಂತ ಅದು ದೋಸಾ ಕಾರ್ನರು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಇತ್ತು, ಹಾಗಾಗಿ ನಮಗೆ ದೋಸೆ ಒಂದೇ ಸಿಕ್ಕಿದ್ದಿರಲಿ. 90 ರೂಪೀಸ್ ಇತ್ತು ಒಂದು ಪ್ಲೇಟ್ ದೋಸೆಗೆ. ದೋಸೆ ತಿಂದ್ಕೊಂಡು ಇವಾಗ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್